ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ದರ್ಶನ್ ಈಗ ನಿಮಗೆ ಗೊತ್ತದ, ಈ ನಮ್ಮ ದರ್ಶನ್ ಯಾವ ಹಂತಕ್ಕೆ ಬಂದದ ಕೇಸ್ ಅಂತೇಳಿ ಜಾಮೀನು ಸಹಿತ ಇವರು ಸಿಕ್ಕಿಲ್ಲ. ಇವ್ರ ಜೊತೆಗೆ ಅನೇಕರು ಈಗ ಜೈಲಲ್ಲಿದ್ದಾರೆ. ಇವತ್ತು ಹೊಸ ಸಮಸ್ಯೆ ಉಟ್ಕೊಂಡದ. ಜಾಮೀನು ಸಿಗ್ಬೋದು, ನನಗೊಂದು ಸ್ವಲ್ಪ ಈ ಮಧ್ಯದಲ್ಲಿ ನಿಮಗೆ ಗೊತ್ತದ, ಒಂದಿಷ್ಟು ಸಾಕ್ಷಿಗಳ ಮನಪರಿವರ್ತನೆ ಮಾಡಿ ಬೆದರಿಸುವಂಥ ಕೆಲಸವನ್ನು ದರ್ಶನ್ ಬೆಂಬಲಿಗರು ಅಭಿಮಾನಿಗಳು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೋರ್ಟ್ ಸಿಟ್ಟಾಗಿತ್ತು ಅನ್ನೋದನ್ನು, ಮತ್ತು ಅದಕ್ಕೆ ಒಂದೇನಪ್ಪ ಅಂತಂದ್ರೆ ಇದು ಆಗಕೂಡದು ಅನ್ನುವಂಥದ್ದು, ಇದಕ್ಕೆ ಅವ್ರು ಯಾರು ಅನ್ನೋದನ್ನು ಏನಪ್ಪ ಅಂದ್ರೆ ಅವರನ್ನು ಕಂಟ್ರೋಲ್ ಮಾಡೋಂಥದ್ದು ಅವ್ರು ತಗೊಂಡಿತ್ತು ಅನ್ನೋದು ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಏನೋ ಹೇಗೋ ಇನ್ನೂ ಮ್ಯಾನೇಜ್ ಆಗಿಲ್ಲ ಅದು, ಆದರೂ ಸಹಿತ ಇನ್ನೊಂದು ಗಂಟೆ ಬೆಳಗ್ಗೆ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ದರ್ಶನ್ ವಿರುದ್ಧ ಮಾಪಿ ಸಾಕ್ಷಿ, ಮಾಪಿ ಅಂದ್ರೆ ಇನ್ವಾಲ್ವ್ ಇದ್ದಂಥವ್ರು, ಅದರಲ್ಲೂ ಮುಖ್ಯವಾಗಿ ಪ್ರದೂಷ್ ಅಂತೇಳಿ ಪ್ರದೂಷ್ ರಾವ್ ಅನ್ನುವಂಥ ವ್ಯಕ್ತಿ. ಈ ವ್ಯಕ್ತಿ ಏನಪ್ಪ ಅಂತಂದ್ರೆ ಇವ್ರ ಮೇಲೆ ಆರೋಪ ಇರುವಂಥದ್ದೇನು, ಸಾಕ್ಷಿನಾಶ ಪ್ರಕರಣ ಮುಚ್ಚಿ ಹಾಕೋ ಪ್ರಯತ್ನ ಮಾಡಿದ್ರು ಇವರು ಅನ್ನುವಂಥದ್ದು ಪ್ರದೂಷ್ ರಾವ್. ಮತ್ತು ಜೊತೆಗೆ ನಟ ದರ್ಶನದಿಂದ 30 ಲಕ್ಷ ಸ್ವೀಕರಿಸಿ ಬೇರೆ ವ್ಯಕ್ತಿಗಳನ್ನು ಶರಣಾಗಿರಲು ಪ್ರಯತ್ನಿಸಿದ್ರು, ಸಂಚು ಮಾಡಿದ್ರು ಅಂತೇಳಿ ಘಟನಾ ಸ್ಥಳ ಏನು ನಡೆದಿತ್ತಲ್ಲ ರೇಣುಕಾಸ್ವಾಮಿಯ ಕೊಲೆ ಸಂದರ್ಭ, ಆ ಸಂದರ್ಭದಲ್ಲಿ ಉಪಸ್ಥಿತಿದ್ದರು. ಪಟ್ಟಣಗಿರಿಯ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟ ಬಳಿಕ ದರ್ಶನಕ್ಕೆ ಮಾಹಿತಿ ನೀಡಿದ ಆರೋಪಿ. ಅದೇ ಕಾಲಕ್ಕೆ ಪಟ್ಟಣಗಿರಿ ಶೆಡ್ಡಿಗೆ ಪವಿತ್ರ ಗೌಡ ಅವರನ್ನು ಕರೆತಂದಿದ್ದ ಪ್ರದೂಷ್ ಅಂತ. ಇಷ್ಟೆಲ್ಲ ಇವನ್ನ ಆರೋಪಿದ್ದು ಈ ವ್ಯಕ್ತಿ ಇವತ್ತು ಮುಖ್ಯ ಸಾಕ್ಷಿ. ಇವಿದ್ದಂಥ ವ್ಯಕ್ತಿ ಇವತ್ತು ಏನಾಗ್ತಾ ಇದ್ದಾರಪ್ಪ ಅಂದ್ರೆ ಇಲ್ಲಿವರೆಗೆ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಇನ್ನ ಜೊತೆಗೆ ವಿನಯ್ ಎನ್ನುವಂಥವ್ರು ಇನ್ನೊಬ್ಬರು ಇವತ್ತು ನಾನು ಆಗ್ತೀನಿ ನಾನು ಬಿಡುಗಡೆ ಆದ್ರೆ ಸಾಕಪ್ಪ ಅನ್ನುವಂಥದ್ದು. ಯಾಕಂದ್ರೆ ನೋಡ್ರಿ, ಏನು ಕೆಟ್ಟ ಸಮಯ ಅಥವಾ ತಾನು ತಂದ್ಕೊಂಡಿದ್ದು ಈ ಸಮಯ ಗೊತ್ತಿಲ್ಲ. ಮನುಷ್ಯಗಳು ತಮಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡಿಬಿಡ್ತಾ ಇರ್ತಾನೆ. ಯಾವ ಕಾರಣಕ್ಕೆ ಈಗ ನೋಡ್ರಿ, ಪವಿತ್ರ ಗೌಡರ ಮೇಲಿನ ಮೋಹ ಅದು ಮತ್ತೊಂದು ವಿಷಯ. ಇವತ್ತು ದರ್ಶನ್ ಅವರು ಯಾವ ಮಟ್ಟದಲ್ಲಿ ನಿಲ್ಲಿಸ್ತಪ್ಪ ಅಂದರೆ ಎಂಥ ಒಂದು ಉನ್ನತ ಸ್ಥಿತಿಯಲ್ಲಿದ್ದರು. ಇಡೀ ರಾಜ್ಯ ತುಂಬ ಎಷ್ಟು ಅಭಿಮಾನಿಗಳು ಪ್ರೀತಿಯಿಂದ ಅವ್ರು ನೋಡ್ತಾ ಇದ್ದರು. ದರ್ಶನ್ ನಮ್ಮ ಹೀರೋ, ಇವತ್ತಿಗೂ ಹೀರೋ ಅಂತ ಇದ್ದಾರೆ. ಅವರೆಲ್ಲರ ಕಣ್ಣಲ್ಲಿ ಇವತ್ತು ನೀರು ತೋರಿಸುವಂಥ